ಬೆಂಗಳೂರಿನ ಹೊರವಲಯದ ಮಾದನಾಯಕನಹಳ್ಳಿಯಲ್ಲಿ ಚಿನ್ನದ ಅಂಗಡಿ ದರೋಡೆ ನಡೆದಿತ್ತು. ಹಾಡ ಹಗಲೇ ಚಿನ್ನದ ಅಂಗಡಿಗೆ ನುಗ್ಗಿ ಪಿಸ್ತೂಲ್ ತೋರಿಸಿ ಲಕ್ಷಾಂತರ ಬೆಲೆ ಬಾಳುವ ಚಿನ್ನದ ಆಭರಣಗಳನ್ನ ದೋಚಿ ಪರಾರಿಯಾಗಿದ್ರು. ಅವರೆಲ್ಲರೂ ಕೂಡ ಈಗ ಪೊಲೀಸರ ಅತಿಥಿಗಳಾಗಿದ್ದಾರೆ. ಚೀಲದಲ್ಲಿ ಚಿನ್ನ ತುಂಬಿಕೊಂಡು ಹೋಗಿದ್ದ ಗ್ಯಾಂಗ್, ರಾಜಸ್ಥಾನಿಗಳು ಸೇರಿ 7 ಖದೀಮರು ಅಂದರ್. ಅಬ್ಬಬ್ಬಾ, ಚಿನ್ನದ ಅಂಗಡಿಯಿಂದ ಚಿನ್ನವನ್ನ ಚೀಲದಲ್ಲಿ ತುಂಬಿಕೊಂಡು ಹೋಗ್ತಿದ್ದಾರೆ. ಗನ್ ಹಿಡಿದು ಚಿನ್ನದ ಅಂಗಡಿ ಮಾಲೀಕನನ್ನ ಬೆದರಿಸಿದ ದುಷ್ಕರ್ಮಿಗಳು ಹಾಡ ಹಗಲೇ ಗೂಂಡಾಗಿರಿ ಮೆರೆಯುತ್ತಿದ್ದಾರೆ. ಇದೆಲ್ಲ ನಡೆದಿದ್ದು ಜೂನ್ 25ರಂದು. ಇಲ್ಲಿ ನೋಡಿ, ಏನೂ ಗೊತ್ತಿಲ್ಲದ ಅಮಾಯಕರಂತೆ ನಿಂತಿರುವ 5 ರಾಜಸ್ಥಾನಿಗಳು ನೆಲಮಂಗಲ ಉಪವಿಭಾಗದ ಪೊಲೀಸರ ಬಲೆಗೆ ಬಿದ್ದಿದ್ದಾರೆ. ಮಾದನಾಯಕನಹಳ್ಳಿ ಠಾಣೆಯಲ್ಲಿ ಕೇಸ್ ದಾಖಲಾದ ಬಳಿಕ ನೆಲಮಂಗಲ ಉಪವಿಭಾಗ ವಿಶೇಷ ತಂಡ ರಚನೆ ಮಾಡಿತ್ತು. ಕಳ್ಳತನ ಕೇಸ್ನಲ್ಲಿ 7 ಜನರನ್ನ ಅರೆಸ್ಟ್ ಮಾಡಿದ್ದು 5 ಜನ ರಾಜಸ್ಥಾನ ಮೂಲದವರೇ ಆಗಿದ್ದಾರೆ. ಇನ್ನಿಬ್ಬರು ಬೆಂಗಳೂರಿನವರು. ರಾಜಸ್ಥಾನದಲ್ಲಿ ಚಿನ್ನದ ಅಂಗಡಿ ವ್ಯಾಪಾರದಲ್ಲಿ ಲಾಸ್ ಆಗಿದ್ರಿಂದ ಕಳ್ಳತನ ಮಾಡುವ ಕೆಲಸಕ್ಕೆ ಮುಂದಾಗಿದ್ರು ಎನ್ನಲಾಗಿದೆ. ಕಳ್ಳತನ ಬಳಿಕ ರಾಜಸ್ಥಾನಕ್ಕೆ ಪರಾರಿಯಾಗಿದ್ದ ಆರೋಪಿಗಳನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇವರು ಬರ್ತಾರೆ, ಬಂದ್ಬಿಟ್ಟು ಒಂದು ಪಿಸ್ತೂಲ್ ತೋರಿಸ್ಬಿಟ್ಟು ಅವ್ರಿಗೆ ಹೆದರಿಸಿ ಅವರಲ್ಲಿರುವಂಥ ಎಲ್ಲ ಬಾಕ್ಸ್ಗಳನ್ನ ಟೋಟಲ್ ಏನು ಒಂದು 7 racks ಆಫ್ ಗೋಲ್ಡ್ ಜ್ಯುವೆಲ್ರಿ ಏನಿದೆ ಅವರು ತಗೊಂಡು ಹೋಗ್ತಾರೆ. 5 ಜನ ರಾಜಸ್ಥಾನ್ ಮೂಲದವರು, 2 ಬೆಂಗಳೂರದವರು, ಲೋಕಲ್ ಅವರು ಕೂಡ ಅದೇ ಬ್ಯಾಕ್ಗ್ರೌಂಡ್ ಇದ್ದವರನ್ನೇ. ಒಬ್ಬ ವ್ಯಕ್ತಿ ಬಂಗಾರ ಜ್ಯುವೆಲ್ರಿ ಇದೆಲ್ಲದಂತೂ ಕೂಡ ಅವನು ಅಲ್ಲಿ ರಾಜಸ್ಥಾನದಲ್ಲಿ ಅದು ಆ ರೀತಿ ಅಂಗಡಿ ಒಂದು ಇಟ್ಕೊಂಡಿದ್ದ, ಅಲ್ಲಿ ಲಾಸ್ ಆಗಿದ್ದು ಇದೊಂದು ಈ ರೀತಿ ಪ್ಲಾನ್ ಮಾಡ್ಕೊಂಡ್ಬಿಟ್ಟು ಈ ಜ್ಯುವೆಲ್ರಿ ಶಾಪ್ಗೆ ರಾಬರಿ ಮಾಡುವಂತ ಒಂದು ಪ್ಲಾನ್ ಮಾಡ್ಕೊಂಡು ಆರೋಪಿಗಳನ್ನ ನಾರಾಯಣಲಾಲ್, ರಾಮ್ಲಾಲ್, ಕಿಶೋರ್ ಪವಾರ್, ಮಹೇಂದ್ರ ಗೆಹ್ಲೋಟ್, ಕೀರ್ತರಾಮ್, ಅಶೋಕ್ ಕುಮಾರ್, ಸೋಹನ್ ರಾಮ್ ಬಂಧಿತ ಆರೋಪಿಗಳು. ಆರೋಪಿಗಳಿಂದ 35 ಲಕ್ಷ ರೂಪಾಯಿ ಮೌಲ್ಯದ 417 ಗ್ರಾಂ ಚಿನ್ನಾಭರಣ, ಪಿಸ್ತೂಲ್, ಡ್ಯಾಗರ್, ಒಂದು ಬೈಕ್, ಆಟೋ ವಶಕ್ಕೆ ಪಡೆಯಲಾಗಿದೆ. ಬಿಹಾರದಲ್ಲಿ ಪಿಸ್ತೂಲ್ ಖರೀದಿಸಿದ್ರು ಅನ್ನೋದು ಗೊತ್ತಾಗಿದೆ. ಟೋಟಲ್ 417 grams ಆಫ್ ಗೋಲ್ಡ್ ಹ್ಯಾಸ್ ಬಿನ್ ರಿಕವರ್ಡ್. ಆಮೇಲೆ ಅದರಲ್ಲಿ ಅವರು ಕೆಲವೊಂದು ವಾಹನಗಳು, ಅದರಿಂದ ಬೈಕ್ ಮತ್ತೆ ಆಟೋ ಕೂಡ ಯೂಸ್ ಮಾಡಿದ್ದಿದೆ, ಅದನ್ನು ಕೂಡ ರಿಕವರಿ ಆಗಿದೆ. ಒಂದು ಪಿಸ್ತೂಲ್ ಅವರು ಒಂದು ಬಿಹಾರ್ ಮೂಲದ ಒಂದು ಪಿಸ್ತೂಲ್. ಇವರು ಹಿಂದೆ ಭಾಗಿಯಾಗಿದ್ದಾರೆ. ಹೌದು, ಬೆಂಗಳೂರಲ್ಲಿ ಆಗಿದೆ, ಒಂದು ಚಿಕ್ಕಪೇಟೆ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಆಗಿದ್ದಿದೆ. ಅದೇ ರೀತಿ ರಾಜಸ್ಥಾನದಲ್ಲಿ ಒಂದು 2 ರಿಂದ 3 ಕೇಸ್ಗಳಲ್ಲಿ ಕೂಡ ಅವರು ಭಾಗಿಯಾಗಿದ್ದಾರೆ. ಹಾಡ ಹಗಲೇ ಗನ್ ತೋರಿಸಿ ಚಿನ್ನಾಭರಣ ದೋಚಿ ಪರಾರಿಯಾಗಿದ್ದ ಖದೀಮರ ತಂಡವನ್ನ ಬಂಧಿಸುವಲ್ಲಿ ಮಾದನಾಯಕನಹಳ್ಳಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಘಟನೆಯಿಂದ ಬೆಚ್ಚಿಬಿದ್ದಿದ್ದ ಜನಸಾಮಾನ್ಯರು ನಿಟ್ಟುಸಿರು ಬಿಟ್ಟಿದ್ದಾರೆ. ಮನು ಹಾದ್ರಿಪುರ, ನ್ಯೂಸ್ 18. ನೀವು ಮನೆ ಮುಂಭಾಗದ ರಸ್ತೆ ಅಕ್ಕಪಕ್ಕದಲ್ಲಿ ನಿಮ್ಮ ವಾಹನಗಳನ್ನ ನಿಲ್ಲಿಸ್ತಿದ್ದೀರಾ? ಹಾಗಾದ್ರೆ ಖದೀಮರು ಕೂಡ ರೆಡಿ ಆಗಿದ್ದಾರೆ ಅಂತಾನೆ ಅರ್ಥ. ರಾತ್ರೋರಾತ್ರಿ ನಿಮ್ಮ ಬೈಕ್, ಆಟೋ ಸೇರಿದಂತೆ ಸಿಕ್ಕ ವೆಹಿಕಲ್ಗಳನ್ನ ಕದ್ದು ಎಸ್ಕೇಪ್ ಆಗ್ತಾರೆ. ಪೊಲೀಸರಿಲ್ವಾ ಅಂದ್ರೆ ಇದಾರೆ, ಆದ್ರೆ ರೌಂಡ್ಸ್ ಬರಲ್ಲ. ಕಳ್ಳರಿಗೆ ಖಾಕಿ ಬಗ್ಗೆ ಭಯಾನೇ ಇಲ್ವಾ ಅಂತ ಜನ ಕೇಳ್ತಿದ್ದಾರೆ. ಹೀಗೆ ಬೈಕ್ನಲ್ಲಿ ಬಂದ 2 ಕಳ್ಳರು ಕ್ಷಣ ಮಾತ್ರದಲ್ಲಿ ಆಟೋ ಲಾಕ್ ಮುರಿದು ಕದ್ದೊಯ್ತಿರುವ ಘಟನೆ ಎಲೆಕ್ಟ್ರಾನಿಕ್ ಸಿಟಿ ಸಮೀಪದ ಪ್ರಗತಿ ನಗರದಲ್ಲಿ ನಡೆದಿದೆ. ಖದೀಮರ ಕೈಚಳಕ ಸಿಸಿಟಿವಿಯಲ್ಲೂ ಸೆರೆಯಾಗಿದೆ. 7ನೇ ಕ್ರಾಸ್ ನಿವಾಸಿ ಪುಟ್ಟರಾಜು ಎಂಬುವರು ಮನೆ ಮುಂದೆ ನಿಲ್ಲಿಸಿದ್ದ ಆಟೋ ರಾತ್ರೋರಾತ್ರಿ ಮಾಯವಾಗಿದೆ. ಬಾಡಿಗೆಗೆ ಆಟೋ ಓಡಿಸಿಕೊಂಡು ಜೀವನ ಸಾಗಿಸುತ್ತಿದ್ದೇ ಇದೀಗ ಜೀವನಕ್ಕೆ ಆಧಾರವಾಗಿದ್ದ ಆಟೋ ಕದ್ದು ಕಳ್ಳರು ಪರಾರಿಯಾಗಿದ್ದಾರೆ. ಪೊಲೀಸರು ಆದಷ್ಟು ಬೇಗ ಹುಡುಕಿಕೊಟ್ಟರೆ ಜೀವನಕ್ಕೆ ನೆರವಾಗುತ್ತದೆ ಎಂದು ಪುಟ್ಟರಾಜು ಅಳಲು ತೋಡಿಕೊಂಡಿದ್ದಾರೆ. ನೆನ್ನೆ ಡ್ಯೂಟಿ ಮಾಡ್ಕೊಬಂದು 8 ಗಂಟೆ ಮಾಡಿಸ್ಕೊಬಂದು ಇಲ್ಲಿ ನಿಲ್ಲಿಸಿದ್ದು. ಮತ್ತೆ ಬೆಳಿಗ್ಗೆ ಎದ್ದು ಡ್ಯೂಟಿಗೆ ಹೋಗೋಣ ಅಂದ್ಬಿಟ್ಟು 9 ಗಂಟೆಗೆ ಎದ್ದು ಬಂದು ನೋಡಿದ್ರೆ ಗಾಡಿನೇ ಇಲ್ಲ. 2 ಬಂದಿದ್ದಾರೆ ಬೈಕಲ್ಲಿ. ಒಬ್ಬರು ಗಾಡಿ ಹತ್ರ ಬಂದು ಲಾಕೆಲ್ಲ ಓಪನ್ ಮಾಡಿ ಗಾಡಿ ಟ್ರೈ ಮಾಡ್ತಾಯಿದ್ರು. ಇನ್ನೊಬ್ರು ಬೈಕಲ್ಲಿ ಆ ಕಡೆ ರೂಟಲ್ಲೇ ರೌಂಡ್ ಮಾಡ್ಕೊಬಂದು ಅವರು ಚೆಕ್ ಮಾಡ್ತಾಯಿದ್ರು. ಎಲ್ಲಿ ಲಾಕ್ ಮಾಡಿದ್ದು ಅದೇ ಹಿಂಗೆ ರಾತ್ರಿ ಕಳ್ತನ ಆಗಿದೆ. ಇನ್ನು ಮುಂದೆ ಏನು ಮಾಡೋದು ಏನೋ ಗೊತ್ತಿಲ್ಲ. ಪೊಲೀಸರು ಕಂಪ್ಲೇಂಟ್ ಮಾಡಿದ್ದೀವಿ, FIR ಮಾಡಿದ್ದಾರೆ. ಅವರು ಒಂದು ಸ್ವಲ್ಪ ಕೆಲಸ ಮಾಡಿ ಹುಡುಕೊಟ್ರೆ ನಮಗೆ ಮತ್ತೆ ಜೀವನ ಮಾಡೋಕ್ಕೆ ಚೆನ್ನಾಗಿರುತ್ತೆ. 1 ತಿಂಗಳಲ್ಲಿ ಆಟೋ ಸಹಿತ 4 ಬೈಕ್ಗಳನ್ನು ಕಳವು ಮಾಡಲಾಗಿದೆ. ಕಳ್ಳರ ಹಾವಳಿ ಮಿತಿ ಮೀರಿದೆ. ಮನೆ ಮುಂದೆ ನಿಲ್ಲಿಸಿದ ಬೈಕ್ಗಳನ್ನು ಕದ್ದೋಗ್ತಿದ್ದಾರೆ. ಪೊಲೀಸರಿಗೆ ದೂರು ನೀಡಿದ್ರು ನೋ ಯೂಸ್ ಎನ್ನುತ್ತಿದ್ದಾರೆ.
ಪೊಲೀಸರ ಗಸ್ತು ಹೆಚ್ಚಿಸಬೇಕು. ಇತ್ತೀಚೆಗೆ ಪಿಜಿಗಳಲ್ಲಿ ಹೊರಗಿನವರು ಹೆಚ್ಚು ವಾಸ ಮಾಡುತ್ತಿದ್ದು ಅಕ್ರಮ ಚಟುವಟಿಕೆ ಹೆಚ್ಚಾಗಿದೆ. ಪೊಲೀಸರ ನಿಯಂತ್ರಣ ಇಲ್ಲದಂತಾಗಿದೆ ಎಂದು ಕಿಡಿಕಾರ್ತಾರೆ. ನಮ್ಮ ಮನೆಯಿಂದ ಗಾಡಿ ಹೋಗಿದೆ, ನಮ್ಗೆ ಬೇಗ ಹುಡುಕೊಟ್ರೆ ಆಯ್ತಾ. ಕಂಪ್ಲೇಂಟ್ ಕೊಟ್ಟಿದ್ವಿ, ಒಂದು 20 ತಾರೀಕು ಹೋಗಿದೆ. ಇವತ್ತು 14 ದಿವಸ ಆಗಿದೆ, ಇನ್ನೂ ಗಾಡಿ ಸಿಕ್ಕಿಲ್ಲ. ಬೇಗ ನಮ್ಗೆ ಗಾಡಿ ಹುಡುಕೊಟ್ರೆ ಸಾಕು. ಇಲ್ಲಿ ಒಂದು 5-6 ಬೈಕ್ ಹೋಗಿದೆ, ಒಂದು ಆಟೋ ಹೋಗಿದೆ. ನಮ್ಗೆ ಬೇಗ ನಮ್ಮ ಲೇಔಟ್ಲೆ ತುಂಬ ಕಳ್ತನ ಆಗಿದೆ. ಇವಾಗ ತುಂಬ ದಿವಸದಿಂದ ಇಲ್ಲಿ ಕಳ್ತನಗಳು ಅನ್ನೋದು ಇರಲಿಲ್ಲ. ಇತ್ತೀಚೆಗೆ ಒಂದು 2 ತಿಂಗಳಿಂದ ತುಂಬ ಜಾಸ್ತಿ ಆಗ್ತಾ ಇದೆ. ಯಾಕಂದರೆ ಪೊಲೀಸು ತುಂಬ ಅಲರ್ಟ್ ಆಗಿತ್ತು. ನೋಡಿ, ಇಲ್ಲಿ ಗಣೇಶನ ದೇವಸ್ಥಾನದ ಹತ್ರ ಪಾರ್ಕಿಂಗು ಮಾಡಿದ್ದಾರೆ ಆಟೋ, ಅದನ್ನು ನಿನ್ನೆ ರಾತ್ರಿ ಕದ್ಕೊಂಡು ಹೋಗಿದ್ದಾರೆ. ಎಲೆಕ್ಟ್ರಾನಿಕ್ ಸಿಟಿ ಅಂದ ಮೇಲೆ ಹೊರಗಿನ ಜನರು ಬಂದೇ ಇರ್ತಾರೆ. ಆದರೆ ಪೊಲೀಸರು ಗಸ್ತು ತಿರುಗುವುದನ್ನು ಹೆಚ್ಚಳ ಮಾಡಬೇಕಿದೆ. ಕದೀಮರನ್ನ ಪತ್ತೆ ಮಾಡಿ ಕಂಬಿ ಹಿಂದೆ ಕಳಿಸಿದ್ರೆ ಜನ ನೆಮ್ಮದಿಯಿಂದ ಜೀವನ ಸಾಗಿಸಬಹುದು. ಇನ್ನಾದರೂ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರು ಕಳ್ಳರಿಗೆ ಬ್ರೇಕ್ ಆಗ್ತಾರಾ ಅನ್ನೋದು ಜನರ ಪ್ರಶ್ನೆ. ಆದರ್ ಚಂದ್ರು, ನ್ಯೂಸ್ 18. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.